ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಅವ್ಯವಸ್ಥೆಗಳ ಆಗರವಾದ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಮೂಲಭೂತ ಸೌಲಭ್ಯಗಳಿಲ್ಲದೆ ನರಕ ಯಾತನೆ ಅನುಭವಿಸುತ್ತಿರುವ ವಿದ್ಯಾರ್ಥಿಗಳು. ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳೇ ಎಲ್ಲಿದ್ದೀರಾ? ಮನಗುತ್ತಿ ಗ್ರಾಮದ ಶಿವಾಜಿ ಮಹಾರಾಜರ ಪುತ್ಥಳಿ ಜೊತೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ರಾಯಣ್ಣನ ಪ್ರತಿಮೆ ಪ್ರತಿಷ್ಠಾಪನೆಗೆ ಆಗ್ರಹ. ಕರ್ನಾಟಕ ರಕ್ಷಣಾ ವೇದಿಕೆ ವೀರ ಕನ್ನಡಿಗರ ಘರ್ಷಣೆ ಸಂಘಟನೆಯಿಂದ ಬೆಳಗಾವಿಯಲ್ಲಿ ಡಿಸಿಗೆ ಮನವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವತಿಯಿಂದ ಗಿರಿಜನ ಉತ್ಸವ 2020-21 ಜಾನಪದ ಸಾಂಸ್ಕೃತಿಕ ಕಲಾ ಸಂಭ್ರಮ ಕಾರ್ಯಕ್ರಮ ಹುಕ್ಕೇರಿ ತಾಲೂಕಿನ ಯಾದಗೂರು ಗ್ರಾಮದಲ್ಲಿ ಆಯೋಜನೆ. ಸ್ಥಳೀಯ ಯರಗಟ್ಟಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜನ್ಮದಿನದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜನ್ಮದಿನದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಸವದತ್ತಿ ತಾಲೂಕಿನ ಕಿರಿಯ ಕಾಂಗ್ರೆಸ್ ಮುಖಂಡರಾದ ಶ್ರೀ ಪಂಚನಗೌಡ ದ್ಯಾಮನಗೌಡರ್, ನಂಜುಂಡಸ್ವಾಮಿ ಕೊಡುಗೆ ರೈತ ಸಂಘಕ್ಕೆ ಅಪಾರವಾಗಿದೆ ಮತ್ತು ರೈತರ ಶಕ್ತಿಯಾಗಿದ್ರು ಅವರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶಿವನಗೌಡ ಪಾಟೀಲ್, ಬೆಳಗಾವಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಸಮಿತಿಯ ಎಸ್ಟಿ ಅಧ್ಯಕ್ಷರಾದ ಬಾಳೇಶ್ ದಾಸ್ ನಟ್ಟಿ, ಎಸ್ಸಿ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಚನ್ನಮೇತ್ರಿ ಮತ್ತು ರೈತ ಮುಖಂಡರು ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಬೆಳಗಾವಿ ಲೋಕಸಭಾ ಉಪಚುನಾವಣೆಗೆ ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧಿಸುವುದಿಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಕಿತ್ತೂರು ಸಮೀಪದ ಅಂಬಡಗಟ್ಟಿ ಗ್ರಾಮದಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು, ನನ್ನ ಮಗಳಿಗೆ ಇನ್ನೂ ರಾಜಕೀಯ ಅನುಭವದ ಕೊರತೆ ಇದೆ. ಉಪಚುನಾವಣೆಯಲ್ಲಿ ಅವರು ಸ್ಪರ್ಧಿಸುತ್ತಾರೆಂಬುದು ಊಹಾಪೋಹ. ಈಗಲೇ ಅವರು ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದರು. ಈಗಾಗಲೇ ತಿಳಿಸಿರುವಂತೆ ಉಪಚುನಾವಣೆಗೆ ಪಕ್ಷದಿಂದ 3 ಹೆಸರನ್ನ ಹೈಕಮಾಂಡ್ಗೆ ಕಳಿಸಲಾಗಿದೆ. ಹೈಕಮಾಂಡ್ ಸೂಚಿಸಿದವರು ಅಭ್ಯರ್ಥಿಯಾಗಲಿದ್ದಾರೆ ಎಂದರು. ಕಿತ್ತೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಒಡೆದ ಮನೆಯಾಗಿದೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಚೆನ್ನಮ್ಮನ ಕಿತ್ತೂರು ಮಾತ್ರವಲ್ಲ, ರಾಜ್ಯದ ಅನೇಕ ಮತಕ್ಷೇತ್ರಗಳಲ್ಲಿ ಈ ಸಮಸ್ಯೆ ಇದೆ. ಇದು ವರಿಷ್ಠರ ಗಮನಕ್ಕೂ ಕೂಡ ಬಂದಿದೆ. ಈ ಬಗ್ಗೆ ವರಿಷ್ಠರು ಚರ್ಚಿಸಿ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಯಗಳಿಸಿದ್ದಾರೆ. ಹೆಚ್ಚಿನ ಪಂಚಾಯಿತಿಗಳಲ್ಲಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಸಮಿತಿ ಕೂಡ ರಚನೆಯಾಗಿವೆ. ನೂತನ ಸದಸ್ಯರು ಸರ್ಕಾರದ ಸೌಲಭ್ಯಗಳನ್ನು ಗ್ರಾಮಸ್ಥರಿಗೆ ಸಮರ್ಪಕವಾಗಿ ತಲುಪಿಸುವ ಕಾರ್ಯ ಮಾಡಬೇಕಾಗಿದೆ ಎಂದರು. ಯಾರು ರಾಜ ಹುಲಿ ಆಗ್ತಾರೋ, ಯಾರು ಬೆಟ್ಟದ ಹುಲಿ ಆಗ್ತಾರೋ ಎಂಬುದನ್ನು ಭವಿಷ್ಯದಲ್ಲಿ ರಾಜ್ಯದ ಜನರೇ ತೀರ್ಮಾನ ಮಾಡುತ್ತಾರೆ ಎಂದು ತುಮಕೂರಿನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಈ ಮೂಲಕ ಸಿಎಂ ಬಿಎಸ್ವೈ ಯಡಿಯೂರಪ್ಪನವರ ಪುತ್ರ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ತುಮಕೂರು ನಗರದಲ್ಲಿ ರವಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಲೂಟಿ ಮಾಡಿರೋ ಹಣದಲ್ಲಿ ಎಲ್ಲರನ್ನೂ ಖರೀದಿಸಲು ಆಗಲ್ಲ. ಹಣವಿದ್ರೆ ಎಲ್ಲ ಆಗುತ್ತೆ ಅಂದ್ರೆ ಟಾಟಾ ಬಿರ್ಲಾ ಈ ದೇಶದ ಪ್ರಧಾನಿಗಳು ಆಗಬೇಕಿತ್ತು. ಚಹಾ ಮಾರುತ್ತಿದ್ದ ನರೇಂದ್ರ ಮೋದಿ, ಶಿಕ್ಷಕನ ಮಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಥವರು ಈ ದೇಶದ ಪ್ರಧಾನಮಂತ್ರಿಗಳು ಆಗುತ್ತಿರಲಿಲ್ಲ ಎಂದರು. ಹಣ ಯಾರ ಬಳಿ ಇಲ್ಲ ಇವತ್ತು? ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಬಳಿ ಹಣವಿಲ್ವಾ ಎಂದು ಪ್ರಶ್ನಿಸಿದ್ದ ಯತ್ನಾಳ್, ಯಾವೋ 2 ಎಲೆಕ್ಷನ್ ಗೆದ್ದ ತಕ್ಷಣ ಅವರ ನಾಯಕತ್ವದಲ್ಲಿಯೇ ಚುನಾವಣೆ ಗೆಲ್ತೀವಿ, ಅವರು ರಾಜ ಹುಲಿ ಬೆಟ್ಟದ ಹುಲಿ ಅನ್ನೋಕ್ಕಾಗಲ್ಲ ಎಂದು ಪರೋಕ್ಷವಾಗಿ ಸಚಿವ ಎಸ್ಟಿ ಸೋಮಶೇಖರ್ ಅವರ ಹೇಳಿಕೆಗೆ ತಿರುಗೇಟು ನೀಡಿದ್ರು. ಶನಿವಾರ ನಡೆದ 42 ಐಎಎಸ್ ಅಧಿಕಾರಿಗಳ ವರ್ಗಾವಣೆಯಲ್ಲೂ ಕೂಡ ಹಣದ ಆಟ ನಡೆದಿದೆ. ಹೋಲ್ಸೇಲ್ ವ್ಯಾಪಾರದಂತೆ ಅಧಿಕಾರಿಗಳ ವರ್ಗಾವಣೆ ಮಾಡಲಾಗಿದೆ ಎಂದು ಯತ್ನಾಳ್ ಆರೋಪಿಸಿದ್ರು. ಸಿಎಂ ಪುತ್ರ ವಿಜಯೇಂದ್ರ ಹಾಗೂ ಸಚಿವ ಮುರುಗೇಶ್ ನಿರಾಣಿ ಪಂಚಮಸಾಲಿ ಸಮುದಾಯವನ್ನು ಒಡೆಯುವ ಯತ್ನ ನಡೆಸುತ್ತಿದ್ದಾರೆ ಎಂದರು. ಮೈಸೂರಿನಲ್ಲಿ ಮಾತನಾಡಿದ ಸಚಿವ ಎಸ್ಟಿ ಸೋಮಶೇಖರ್, ಬಿಎಸ್ ಯಡಿಯೂರಪ್ಪ ಅವರ ಬಳಿಕ ಬಿವೈ ವಿಜಯೇಂದ್ರ ಅವರೇ ರಾಜ ಹುಲಿ ಎಂದು ಹೇಳಿದ್ದು, ತಂದೆಯ ಹಾದಿಯಂತೆ ಮಗನೂ ಕೂಡ ಯಶಸ್ಸಿನ ಹಾದಿಯಲ್ಲಿ ನಡೆಯುತ್ತಿದ್ದಾರೆ ಎಂದು ಹೊಗಳಿಕೆಯ ಮಾತುಗಳನ್ನಾಡಿದ್ರು. ಆಗ ಆ ಮಾತಿಗೆ ಯತ್ನಾಳ್ ಭರ್ಜರಿ ತಿರುಗೇಟು ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮನಗುತ್ತಿ ಗ್ರಾಮದಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹರ್ಷಿ ವಾಲ್ಮೀಕಿ, ಬಸವೇಶ್ವರ ಪುತ್ಥಳಿಗಳನ್ನು ನಿರ್ಮಿಸಲು ಸರ್ಕಾರ ಈಗಾಗಲೇ ಸಮ್ಮತಿ ನೀಡಿದೆ. ಅದರ ಜೊತೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಸಹ ಪ್ರತಿಷ್ಠಾಪಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವೀರ ಕನ್ನಡಿಗರ ಘರ್ಷಣೆ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮನಗುತ್ತಿ ಗ್ರಾಮದಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿ ಜೊತೆಗೆ ಬಾಬಾ ಸಾಹೇಬ್
ಅಂಬೇಡ್ಕರ್, ಮಹರ್ಷಿ ವಾಲ್ಮೀಕಿ, ಬಸವೇಶ್ವರ ಪುತ್ಥಳಿಯನ್ನು ನಿರ್ಮಿಸಲು ಸರ್ಕಾರ ಈಗಾಗಲೇ ಸಮ್ಮತಿ ನೀಡಿದೆ. ಅದರ ಜೊತೆಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಸಹ ಮನಗುತ್ತಿ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವೀರ ಕನ್ನಡಿಗರ ಘರ್ಷಣೆ ಸಂಘಟನೆ ವತಿಯಿಂದ ಆಗ್ರಹಿಸಲಾಯಿತು. ಜನತೆಗೆ ನನ್ನ ನಮಸ್ಕಾರಗಳು. ಏನು ಹೋದ ಸಲ ಮನಗುತ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು. ಶಿವಾಜಿ ಮಹಾರಾಜರ ಪುತ್ಥಳಿ ಹಾಗೂ ಬಸವೇಶ್ವರ, ಡಾಕ್ಟರ್ ಅಂಬೇಡ್ಕರ್ ಮತ್ತು ವಾಲ್ಮೀಕಿ ಹಾಗೆ ಕೃಷ್ಣಗೌಳಿ ಪುತ್ಥಳಿ ಕೂಡ 5 ಪುತ್ಥಳಿ ಅಂತ ಘೋಷಣೆ ಮಾಡಿದರು. ಆದರೆ ಕೃಷ್ಣಗೌಳಿ ಪುತ್ಥಳಿ ಕುಣಿಸಕ್ಕೆ ಬರೋಂಗಿಲ್ಲ, ಅದು ಮಂದಿರದಾಗ ಬೇಕು. ಅದಕ್ಕಾಗಿ ಈಗ 4 ಪುತ್ಥಳ ನಮ್ಮ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದರ ಜೊತೆಗೇ ಇನ್ನೊಂದು ನಮಗೆ 2 ಪುತ್ಥಳಿ, ಒಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಇನ್ನೊಂದು ಸಂಗೊಳ್ಳಿ ರಾಯಣ್ಣ, ಇವು 2 ಪುತ್ಥಳಿ ಕುಣಿಸಾಕ ನಮ್ಗೆ ಅನುಕೂಲ ಮಾಡಿ ಕೊಡಬೇಕಂತ ಡಿ ಸಿ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೆವು. ಸತೀಶಣ್ಣ ಜಾರಕಿಹೊಳಿ ಅವ್ರಿಗೂ ಮನವಿ ಕೊಟ್ಟಿದ್ದೆವು. ಈಗ ಹೋಗಿ ಹುಕ್ಕೇರಿ ತಹಸೀಲ್ದಾರ್ಗೂ ನಾವು ಮನವಿ ಕೊಡ್ತೇವೆ. ನಮಗೆ 2 ಟೋಟಲ್ ಆಗಿ 6 ಪುತ್ಥಳಿ ಕುಣಿಸಿ ನಮಗೆ ಕೊಟ್ರಂದ್ರೆ ನಮಗೆ ಕರ್ನಾಟಕಕ್ಕೂ ಒಂದು ನಮಗೆ ಹೆಸರು ಬರ್ತೈತಿ ಅಂತ ಹೇಳಿ ನಾ 2 ಮಾತು ಮುಗಿಸ್ತೇನೆ. ಶಶಿ ಸೋನವರ್, ವೀರ ಕನ್ನಡಿಗರ ಘರ್ಷಣೆ ಬೆಳಗಾವಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ. ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವೀರ ಕನ್ನಡಿಗರ ಘರ್ಷಣೆ ಸಂಘಟನೆ ವತಿಯಿಂದ ಈ ಒತ್ತಾಯ ಕುರಿತಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರಿಗೆ ಜೈ! ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರಿಗೆ ಜೈ! ಕರ್ನಾಟಕದ ರಾಜ್ಯಾಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ವೀರ ಕನ್ನಡಿಗರ ಘರ್ಷಣೆ. ಏನಿವತ್ತು ಹೇಳಬೇಕಂತಂದರೆ ನಮ್ಮ ಯಮಕನ್ಮಡಿ ಕ್ಷೇತ್ರದ ಶಾಸಕರಾದಂತಹ ಸತೀಶಣ್ಣ ಜಾರಕಿಹೊಳಿರು ಲಾಸ್ಟ್ ಟೈಮ್ಗೆ ಏನು ಶಿವಾಜಿ ಮಹಾರಾಜರ ಪುತ್ಥಳಿ ಊಹಾಪೋಹದಲ್ಲಿ ವಾದ ವಿವಾದಗಳ ನಡುವೆ ಆಗಿತ್ತು. ಯಾವುದೇ ಪುತ್ಥಳಿಗಳ ವಿರೋಧ ಇಲ್ಲ. ಆದರೆ ಇವತ್ತು ನಮ್ಮ ಬೇಡಿಕೆ ಏನಂತಂದರೆ ಕನ್ನಡಿಗರ ಬೇಡಿಕೆ, ಬೆಳಗಾವಿ ಕನ್ನಡಿಗರ ಬೇಡಿಕೆ ಏನಿದೆ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಅದೇ ಪ್ರಕಾರವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಇಬ್ಬರದ್ದು ಪುತ್ಥಳಿಗಳ ನಿರ್ಮಾಣ ಮಾಡಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಮನಗುತ್ತಿ ಗ್ರಾಮದ ಸಮಸ್ತ ಕನ್ನಡಿಗರ ಇವತ್ತು ಒಂದು ಒತ್ತಡವಾಗಿದೆ ಹಾಗೂ ಬೇಡಿಕೆ ಆಗಿದೆ. ದಯವಿಟ್ಟು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಬೇಗ ಸ್ಪಂದಿಸಿ 2 ಪುತ್ಥಳಿಗಳ ಪ್ರತಿಷ್ಠಾನಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬದಲಾಗುತ್ತಿರುವ ಕಾಲದೊಂದಿಗೆ ಮೊಬೈಲ್ ಅಪ್ಲಿಕೇಶನ್ ಬಳಕೆ ಕೂಡ ಹೆಚ್ಚುತ್ತಿದೆ. ಆದರೆ ವಾಹನ ಚಾಲನೆ ಮಾಡುವಾಗ ಗಮ್ಯಸ್ಥಾನ ತಲುಪಲು ಒಂದು ವೇಳೆ ನೀವು ಕೂಡ ಗೂಗಲ್ ಮ್ಯಾಪ್ ಬಳಕೆ ಮಾಡುತ್ತಿದ್ದರೆ ಎಚ್ಚೆತ್ತುಕೊಳ್ಳಿ, ಏಕೆಂದರೆ ನಿಮಗೆ 5,000ವರೆಗೆ ದಂಡ ಬೀಳುವ ಸಾಧ್ಯತೆ ಇದೆ. ಇಂದಿನ ಕಾಲದಲ್ಲಿ ಜನರು ಬೇರೊಬ್ಬರಿಗೆ ದಾರಿ ಕೇಳುವ ಬದಲು ನ್ಯಾವಿಗೇಷನ್ ಆಪ್ ಬಳಸಿ ತಮ್ಮ ಗಮ್ಯ ಸ್ಥಾನವನ್ನು ತಲುಪಲು ಹೆಚ್ಚು ಇಷ್ಟಪಡುತ್ತಾರೆ. ಇದೇ ಕಾರಣದಿಂದಾಗಿ ಇಂದು ಗೂಗಲ್ ಮ್ಯಾಪ್ ಹೆಚ್ಚಾಗಿ ಬಳಕೆಯಾಗುತ್ತಿದೆ. ಆದರೆ ಒಂದು ವೇಳೆ ನೀವು ಡ್ರೈವಿಂಗ್ ಮಾಡುವಾಗ ಕೈಯಲ್ಲಿ ಮೊಬೈಲ್ ಫೋನ್ ಹಿಡಿದು ಗೂಗಲ್ ಮ್ಯಾಪ್ ಬಳಸುತ್ತಿದ್ರೆ ಇದು ನಿಮ್ಮ ಜೇಬಿಗೆ ದುಬಾರಿಯಾಗಿ ಪರಿಣಮಿಸಲಿದೆ. 5,000 ದಂಡ ಬೀಳುವ ಸಾಧ್ಯತೆ. ಸಾಮಾನ್ಯವಾಗಿ ಜನರು ಡ್ರೈವಿಂಗ್ ಮಾಡುವಾಗ ಗೂಗಲ್ ಮ್ಯಾಪ್ನ ನ್ಯಾವಿಗೇಷನ್ ಸಕ್ರಿಯಗೊಳಿಸುತ್ತಾರೆ. ತನ್ಮೂಲಕ ಅವರಿಗೆ ರೂಟ್ ಕುರಿತು ಮಾಹಿತಿ ಸಿಗುತ್ತೆ. ಆದರೆ ಯಾವುದೇ ಒಂದು ಸ್ಥಾನದಲ್ಲಿ ಟ್ರಾಫಿಕ್ ಜಾಮ್ ಇದ್ದರೆ ಅದರ ಮಾಹಿತಿ ಕೂಡ ಸಿಗುತ್ತೆ. ಹೀಗಾಗಿ ಸಮಯ ಇರುವಂತೆ ಜನರು ಬೇರೆ ಮಾರ್ಗಗಳ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆದರೆ ಇವೆಲ್ಲವೂ ಗೂಗಲ್ ಮ್ಯಾಪ್ನ ಲಾಭಗಳಾಗಿವೆ. ಗೂಗಲ್ ಮ್ಯಾಪ್ನಿಂದ ಕೆಲ ಹಾನಿಗಳು ಕೂಡ ಇವೆ. ಒಂದು ವೇಳೆ ನೀವು ನಿಮ್ಮ ವಾಹನದ ಡ್ಯಾಶ್ ಬೋರ್ಡ್ ಮೇಲೆ ಮೊಬೈಲ್ ಹೋಲ್ಡರ್ ಅಳವಡಿಸಿಲ್ಲ ಮತ್ತು ಕೈಯಲ್ಲಿ ಮೊಬೈಲ್ ಹಿಡಿದು ಗೂಗಲ್ ಮ್ಯಾಪ್ ಬಳಸುತ್ತಿದ್ದಾರೆ, ನಿಮಗೆ 5,000 ದಂಡ ವಿಧಿಸುವ ನಿಯಮವಿದೆ. ಮೋಟಾರ್ ವೆಹಿಕಲ್ ಆಕ್ಟ್ ಅಡಿ ಈ ದಂಡ ಬೀಳಲಿದೆ. ಇತ್ತೀಚೆಗೆ ಇದೇ ನಿಯಮದ ಅಡಿ ದೆಹಲಿ ಪೊಲೀಸರು ವ್ಯಕ್ತಿಯೊಬ್ಬನಿಗೆ ದಂಡ ವಿಧಿಸಿದ್ದಾರೆ. ಆ ವ್ಯಕ್ತಿ ಮೊಬೈಲ್ ಕೈಯಲ್ಲಿ ಹಿಡಿದು ವಾಹನ ಚಲಾಯಿಸುತ್ತಿದ್ದ ಹಾಗೂ ಅದರಲ್ಲಿ ಆತ ಗೂಗಲ್ ಮ್ಯಾಪ್ ಬಳಸುತ್ತಿದ್ದ ಎಂದು ಪೊಲೀಸರು ಹೇಳಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಡ್ರೈವರ್ ಚಿತ್ತ ವಿಚಲಿತವಾಗುವ ಸಾಧ್ಯತೆ ಇದೆ. ಈ ಪ್ರಕರಣ ಅಜಾಗರೂಕ ಡ್ರೈವಿಂಗ್ ಶ್ರೇಣಿಗೆ ಬರುತ್ತದೆ ಎಂದು ಪೊಲೀಸರು ಹೇಳಿದ್ದಾರೆ. ಒಂದು ವೇಳೆ ನೀವು ವಾಹನ ಚಲಾಯಿಸುವಾಗ ಗೂಗಲ್ ಮ್ಯಾಪ್ ಬಳಕೆ ಮಾಡಲು ಬಯಸುತ್ತಿದ್ರೆ ನೀವು ನಿಮ್ಮ ವಾಹನದಲ್ಲಿ ಮೊಬೈಲ್ ಹೋಲ್ಡರ್ ಅಳವಡಿಸಿ, ನಂತರ ತನ್ಮೂಲಕ ಗೂಗಲ್ ಮ್ಯಾಪ್ ಬಳಸಿ. ಇದು ನಿಯಮಗಳ ಅಡಿ ಸರಿ ಕೂಡ ಹೌದು. ಕಾರ್ನಲ್ಲಿ ಮೊಬೈಲ್ ಹೋಲ್ಡರ್ ಅಳವಡಿಸಲು 1,000 ಹಾಗೂ ಬೈಕ್ನಲ್ಲಿ ಮೊಬೈಲ್ ಹೋಲ್ಡರ್ ಅಳವಡಿಸಲು ನೀವು 200 ನೀಡಬೇಕು. ಇದನ್ನು ಮಾಡೋದ್ರಿಂದ ನೀವು 5,000 ರೂಪಾಯಿ ಚಲನ್ ತಪ್ಪಿಸಬಹುದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವತಿಯಿಂದ ಯಾದಗೂಡ್ ಗ್ರಾಮದಲ್ಲಿ ಗಿರಿಜನ ಉತ್ಸವ 2020-21ನೇ ಜಾನಪದ ಸಾಂಸ್ಕೃತಿಕ ಕಲಾ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗ್ರಾಮ ಪಂಚಾಯಿತಿ ಯಾದಗೂಡ್, ಗತವೈಭವ ಸನ್ನಾಟ ಕಲಾ ಸಂಘ ಯಾದಗೂಡ್, ಕನ್ನಡಪರ ಸಂಘಟನೆಗಳು,
ಪತ್ರಿಕಾ ಮತ್ತು ಮಾಧ್ಯಮ ಬಳಗ ಹುಕ್ಕೇರಿ, ಸಂಕೇಶ್ವರ ಹಾಗೂ ಶಾಲೆ ಅಭಿವೃದ್ಧಿ ಸಮಿತಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಸಹಯೋಗದಲ್ಲಿ ರವಿವಾರದಂದು ಹುಕ್ಕೇರಿ ತಾಲೂಕಿನ ಯಾದಗೂಡ್ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಗಿರಿಜನ ಉತ್ಸವ 2020-21 ಜಾನಪದ ಸಾಂಸ್ಕೃತಿಕ ಕಲಾ ಸಂಭ್ರಮ ಕಾರ್ಯಕ್ರಮ ಜರುಗಿತು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದ ಉಮೇಶ್ ಕತ್ತಿಯವರು ಕಾರ್ಯಕ್ರಮ ಉದ್ಘಾಟಿಸಿದರು. ಪರಮೇಶ್ವರ ಬಂದಾನಲ್ಲಿ ಪತಿಯ ಭಕ್ತಿ ನೋಡುವುದಕ್ಕಾಗಿ ಶಾಪ ಕೊಟ್ಟ ರೂಪಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ಅವರ ಪ್ರಮುಖ ಉಪಸ್ಥಿತಿಯಲ್ಲಿ ಯಾದಗೂಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿಸಿ ಮುತ್ತೂರ್ ಅವರ ಉಪಸ್ಥಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸವರಾಜ್ ಕಲ್ಲೋಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಾಲೂಕಾ ಪಂಚಾಯತ್ ಸದಸ್ಯ ನಿಂಗಪ್ಪ ಪೂಜೇರಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕವಿತಾ ಗಿಡ್ಡಾಳಿ, ಎಸ್ಡಿಎಂಸಿ ಅಧ್ಯಕ್ಷ ಶಿವನಗೌಡ ಪಾಟೀಲ್, ವಿಶೇಷ ಆಮಂತ್ರಿತರಾಗಿ ಹುಕ್ಕೇರಿ ಪೊಲೀಸ್ ಠಾಣೆಯ ಸಿಪಿಐ ರಮೇಶ್ ಛಾಯಾಗೋಳ್, ಹಿರಿಯ ಸಾಹಿತಿ ಎಸ್ವೈ ಹಂಜಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಉಮೇಶ್ ಕತ್ತಿ ಮಾತನಾಡಿದರು. ನಂತರ ಹಿರಿಯ ಸಾಹಿತಿ ಎಸ್ವೈ ಹಂಜಿ ಅವರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ಪ್ರಾಸ್ತಾವಿಕ ಮಾತನಾಡಿದರು. ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರ ವತಿಯಿಂದ ಸಚಿವರಾಗಿ ಮೊದಲ ಬಾರಿಗೆ ಯಾದಗೂಡು ಗ್ರಾಮಕ್ಕೆ ಆಗಮಿಸಿದ ಸಚಿವ ಉಮೇಶ್ ಕತ್ತಿ ಅವರನ್ನು ಸತ್ಕರಿಸಲಾಯಿತು. ಅದೇ ರೀತಿ ಸಿಪಿಐ ರಮೇಶ್ ಛಾಯಾಗೋಳ್ ಅವರನ್ನು ಕೂಡ ಸತ್ಕರಿಸಲಾಯಿತು.
ವಿವಿಧ ಕಲಾತಂಡಗಳಿಂದ ತತ್ವಪದಗಳು, ಜಾನಪದ ನೃತ್ಯ ಗಾಯನ, ಕೈವಲ್ಯ ಭಜನೆ, ಕೋಲಾಟ ನೃತ್ಯ, ಆದಿವಾಸಿ ನೃತ್ಯ, ಕೃಷ್ಣ ಪಾರಿಜಾತ ಸೇರಿದಂತೆ ವಿವಿಧ ಕಲಾ ಪ್ರದರ್ಶನಗಳು ನೆರವೇರಿದವು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ಮುಖಂಡರು, ಸಾಹಿತ್ಯಾಸಕ್ತರು ಪಾಲ್ಗೊಂಡಿದ್ದರು. ಇಲ್ಲೊಂದು ಶಾಲೆ ಇದೆ. ಈ ಶಾಲೆಯ ವ್ಯವಸ್ಥೆಗಳ ಆಗರವಾಗಿ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರು, ಶೌಚಾಲಯದ ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಈ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡುತ್ತಿರುವ ಮಕ್ಕಳು ನರಕ ಯಾತನೆ ಅನುಭವಿಸುವಂತಾಗಿದೆ. ಅದು ಯಾವ ಶಾಲೆ ಅಂತಿದ್ದೀರಾ? ಹಾಗಾದ್ರೆ ಈ ಸ್ಟೋರಿಯನ್ನೊಮ್ಮೆ ನೋಡಿ. ಹುಟ್ಟಿದ್ದು ಬಡತನ, ಮಧ್ಯಮ ವರ್ಗದ ಕುಟುಂಬದಲ್ಲಿ ಜೀವನದ ಅನೇಕ ಏರುಪೇರು ಆಗು ಹೋಗುಗಳನ್ನ ಅನುಭವಿಸಿದ್ದು, ಸುಖ, ಶಾಂತಿ, ನೆಮ್ಮದಿ ಎನ್ನುವುದಕ್ಕಿಂತ ಹೆಚ್ಚು ಅವಹೇಳನಗಳು, ದುಃಖದ ಅಲೆಗಳಲ್ಲಿ ಜೀವನ ಸಾಗಿಸಿದ್ದು ಹೆಚ್ಚು. ಮನೆಯಲ್ಲಿ ಕಿತ್ತು ತಿನ್ನುತ್ತಿರುವ ಬಡತನ. ಇಂತಹ ಪರಿಸ್ಥಿತಿ ಸನ್ನಿವೇಶಗಳಲ್ಲಿ ತನ್ನ ಜೀವನ ಕಳೆದದ್ದು, ತಾನು ಅನುಭವಿಸಿದ್ದು ಸಾಕು, ತಮ್ಮ ಮಕ್ಕಳಾದರೂ ಶಾಲೆಗೆ ತೆರಳಲಿ, ವಿದ್ಯಾಭ್ಯಾಸ ಕಲಿಯಲಿ, ಮುಂದೆ ಒಬ್ಬ ದೊಡ್ಡ ಅಧಿಕಾರಿ, ಇಂಜಿನಿಯರ್, ಡಾಕ್ಟರ್ ಅಥವಾ ಒಂದು ಒಳ್ಳೆಯ ನೌಕರಿಯನ್ನ ಪಡೆದು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿ ತನ್ನ ಹೆಂಡತಿ ಮಕ್ಕಳಿಗಾದರೂ ಜೀವನ ರೂಪಿಸಲಿ ಎಂಬುದು ಪ್ರತಿ ತಂದೆ ತಾಯಿಯ ಹಂಬಲ ಮತ್ತು ಆಸೆ ಕೂಡ. ಇನ್ನು ಇಂತಹ ಮಧ್ಯಮ ಮತ್ತು ಬಡವರ ಮಕ್ಕಳಂತೂ ಲಕ್ಷ, ಸಾವಿರಾರು ರೂಪಾಯಿ ಫೀಸ್ ಆಗಲಿ ಅಥವಾ ಡೊನೇಷನ್ ಆಗಲಿ ಕೊಟ್ಟು ದೊಡ್ಡ ಶಾಲೆಗಳಲ್ಲಿ ಹೋಗುವುದು ಅಸಾಧ್ಯದ ಮಾತು. ಈ ಮಕ್ಕಳು ತೆರಳುವುದು ಸರ್ಕಾರಿ ಶಾಲೆಗಳಿಗೆ. ಮೊದಲೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅನುಕೂಲಗಳು, ಕಂಪ್ಯೂಟರ್ಗಳು ಮುಂತಾದ ಸವಲತ್ತುಗಳು ಇರಲಿಲ್ಲ. ಆದರೆ ಈಗಿನ ಸರ್ಕಾರವು ದೇಶದ ಭವಿಷ್ಯಕ್ಕಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಮುಂದೆ ಬರಬೇಕೆಂಬ ಉದ್ದೇಶದಿಂದ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಬೇಕಾಗಿರುವ ಅನುದಾನ, ಶಾಲೆಗಳಲ್ಲಿ ಬೆಂಚ್, ಕಂಪ್ಯೂಟರ್, ಸ್ಕಾಲರ್ಶಿಪ್ ನೀಡಿ ಗುಣಮಟ್ಟದ ಶಿಕ್ಷಣದ ಯೋಜನೆಗಳನ್ನು ರೂಪಿಸಿದೆ. ಇದರ ಲಾಭ ಅನೇಕ ಬಡ ಮತ್ತು ಮಧ್ಯಮ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಮತ್ತು ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ಇದಕ್ಕೆಲ್ಲ ತದ್ವಿರುದ್ಧವಾಗಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ತಾಲೂಕಾಗಿ ನಿರ್ಮಾಣಗೊಂಡಿರುವ ನಗರಿ ನಿಪ್ಪಾಣಿಯಲ್ಲಿ ಅನಾನುಕೂಲತೆಗಳ ಆಗರವಾದ ಶಾಲೆಯೊಂದು ಇದೆ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಗಬ್ಬೆದ್ದು ನಾರುತ್ತಿರುವ ಟಾಯ್ಲೆಟ್ಗಳು, ಇಳಿಜಾರು ಪ್ರದೇಶವಾಗಿದ್ದರಿಂದ ಸ್ವಲ್ಪ ಮಳೆ ಬಂದರೂ ಸಾಕು ಕ್ಲಾಸ್ ರೂಮ್ಗಳಿಗೆ ಬರುವ ಮಳೆ ನೀರು. ಪ್ರೌಢಶಾಲೆಯಾಗಿದ್ದರೂ ಸಿಪಾಯಿ ಇಲ್ಲದೆ ಶುಚಿತ್ವ ಕಾರ್ಯಗಳು ನಿಂತು ಹೋಗಿ ಎಲ್ಲಿ ನೋಡಿದಲ್ಲಿಯೂ ಅವ್ಯವಸ್ಥೆಗಳ ಆಗರವಾಗಿ ಗೋಚರವಾಗುತ್ತದೆ. ಹೀಗೆ ಒಂದ ಎರಡ ಅನೇಕ ಸಮಸ್ಯೆಗಳು ಇಲ್ಲಿವೆ. ವೀಕ್ಷಕರೇ, ಚಿತ್ರದಲ್ಲಿ ತಾವು ಕಾಣುತ್ತಿರುವುದು ನಿಪ್ಪಾಣಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸರ್ಕಾರಿ ಪ್ರೌಢಶಾಲೆ ನಿಪ್ಪಾಣಿ. ಈ ಶಾಲೆಯು ಸ್ವಲ್ಪ ಇಳಿಜಾರು ಪ್ರದೇಶದಲ್ಲಿರೋದ್ರಿಂದ ಮಳೆಯಿಂದ ಹರಿದು ಬಂದ ನೀರು ಕೊಠಡಿಗಳಿಗೆ ನುಗ್ಗುವುದು. ಈ ಸಮಯದಲ್ಲಿ ಕೊಠಡಿಗಳು ನೀರು ಮತ್ತು ಕೆಸರಿನಿಂದ ಕೂಡಿರುತ್ತದೆ. ಇನ್ನು ಇಲ್ಲಿ 8, 9, 10 ತರಗತಿಗಳಿದ್ದು ಸದ್ಯಕ್ಕೆ ಪ್ರತಿದಿನ ಅಂದಾಜು 220ರಿಂದ 240 ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಹಾಜರಾಗುತ್ತಿದ್ದಾರೆ. ಆದರೆ ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ
ಯಾವುದೇ ವ್ಯವಸ್ಥೆ ಇಲ್ಲಿ ಇರೋದಿಲ್ಲ. ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಕೇವಲ 3 ಕ್ಯಾನುಗಳಲ್ಲಿ ನೀರು ತಂದು ಇಡಲಾಗುತ್ತಿದೆ. ಅದು ಶಾಲೆಯ ಶಿಕ್ಷಕರು ತಮ್ಮ ಸ್ವಖರ್ಚಿನಿಂದ ಈ 3 ಕ್ಯಾನುಗಳಲ್ಲಿ ನೀರನ್ನ ತೆಗೆದುಕೊಂಡು ಬರುತ್ತಿದ್ದಾರೆ ಎಂಬ ಮಾಹಿತಿ ಕೂಡ ಇಲ್ಲಿನ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಈ ನೀರು ಯಾರಿಗೆ ಸಾಕಾಗುತ್ತೆ ದೇವರಿಗೆ ಗೊತ್ತು. 2 ಸಿಂಟೆಕ್ಸ್ ಟ್ಯಾಂಕ್ಗಳಿದ್ದು ಅದರಲ್ಲೂ ಬಾತ್ರೂಮ್ಗೋಸ್ಕರ ನೀರಿನ ಸಂಗ್ರಹ ಮಾಡಿದರೂ ಸಹ ಅದು ಸಾಕಾಗುವುದಿಲ್ಲ. ನಿಪ್ಪಾಣಿ ಪಟ್ಟಣವು ನಗರಸಭೆಯ ಆಡಳಿತಕ್ಕೆ ಒಳಪಟ್ಟಿದ್ದು ಶಾಲೆಗೆ ನೀರು ಪೂರೈಸುವ ಜವಾಬ್ದಾರಿ ನಗರಸಭೆ ವ್ಯಾಪ್ತಿಗೆ ಒಳಪಟ್ಟಿದ್ದರೂ ಸಹಿತ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನ ಹರಿಸದೆ ಜಾನ ಮೌನ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಲೆಗೆ ಅವಶ್ಯವಿರುವ ನೀರಿನ ಪೂರೈಕೆ ಮಾಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸಂಬಂಧಿಸಿದ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಸಾರಿ ಶಾಲೆಗೆ ಭೇಟಿ ಕೊಡಲೇಬೇಕು. ಗಬ್ಬೆದ್ದು ನಾರುತ್ತಿರುವ ಶೌಚಾಲಯಗಳು ಇದುವರೆಗೂ ಶುಚಿಗೊಳಿಸಿಲ್ಲ ಎಂಬ ಚಿತ್ರಣ ಬಿಂಬಿಸುತ್ತದೆ. ಒಂದು ಕ್ಷಣವೂ ನಿಲ್ಲಲಿಕ್ಕಾಗದ ವಾತಾವರಣ. ಅಕ್ಕಪಕ್ಕದಲ್ಲಿಯೇ ಬೆಳೆದಿರುವ ಗಿಡಗಂಟೆ, ಕಸಕಡ್ಡಿ, ಸೋರುವ ಪೈಪ್ಗಳು ಇರೋದ್ರಿಂದ ಹಂದಿಗಳ ಸಾಮ್ರಾಜ್ಯವೂ ಕೂಡ ಇಲ್ಲಿದೆ. ಶಾಲೆಯ ಸುಣ್ಣ ಬಣ್ಣವಂತೂ ದೂರಿನ ಮಾತು. ರಾಜ್ಯ ಸರ್ಕಾರವು ಪ್ರತಿ ಪ್ರೌಢಶಾಲೆಗೆ ಒಬ್ಬ ಸಿಪಾಯಿಯನ್ನ ನೇಮಕ ಮಾಡಿರುತ್ತದೆ. ಈ ಶಾಲೆಯಲ್ಲಿನ ಸಿಪಾಯಿ ಮಂಗಮಾಯ. ಹಾಗಾದ್ರೆ ಸಿಪಾಯಿ ಕೆಲಸವನ್ನ ಇಲ್ಲಿ ಮಾಡುತ್ತಿರುವವರು ಯಾರು ಎಂಬುದು ಯಕ್ಷ ಪ್ರಶ್ನೆ. ಈ ಶಾಲೆಯಲ್ಲಿ ಅಡುಗೆ ಸಹಾಯಕಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಮಹಿಳೆಯು ಏನು ಮಾತನಾಡಿರುವಳು ಎಂಬುದನ್ನು ನೀವೇ ಕೇಳಿ. शाळेत आल्यावर त्यांनी वरांडा स्वच्छ करायला येतोय. दारूच्या बाटल्या, ग्लास, बाटल्या नाश्त्याची असं खरकट कुठं पडलेलं असतं दारू? वरांड्यावर, शाळेच्या वरांड्यामध्ये वरांड्यावरच पडलेलं असतं. रोज पडलेलं असतं? रोज पडलेलं असतं. आज पण पडलेलं आज का? भरपूर पडलेलं. कुठं आहेत ते बाटल्या वगैरे? तर वरांड्यावरच टाकले. आता कुठं आहेत ते? आता तिथं झाडाखाली कचरा गोळा करून टाकले. तुम्ही टाकलंय का? होय, आम्ही टाकले. ಕೊರೋನಾ ನಂತರ ಶಾಲೆಗಳನ್ನು ಪ್ರಾರಂಭ ಮಾಡಿರುವುದು ಕೆಲವು ನಿಯಮಗಳನ್ನು ಜಾರಿಗೆಗೊಳಿಸಿ ಮತ್ತು ಅವುಗಳಿಗೆ ಆದ್ಯತೆಯನ್ನ ನೀಡಿ ಅವು ಇರಲಿ. ಆದರೆ ಕೊನೆ ಪಕ್ಷ ಶಾಲೆಯ ಆವರಣದಲ್ಲಿ ಸ್ವಚ್ಛತೆಯನ್ನಾದರೂ ಕಾಯ್ದುಕೊಳ್ಳಬೇಕಲ್ವೇ? ಕಂಪ್ಯೂಟರ್ ಕೊಠಡಿ ಮಾತ್ರ. ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ರಾಜು ಗೌರಾಯಿ ಏನ್ ಹೇಳಿದ್ದಾರೆ ಅಂತ ನೀವೇ ಕೇಳಿ. ನನ್ನ ಹೆಸರು ರಾಜಗೌಡ ಅಪ್ಪಾಸಾಹೇಬ್ ಗೌರಾಯಿ. ನಾನಿರೋ ಪಟ್ಟಣಗುಡಿ. ನಮ್ಮ ಇಲ್ಲಿ ಆಶ್ರಮದ ಒಂದು 10 ಮಕ್ಕಳದಾವು. ಇಲ್ಲಿ ನಾನೀಗ SDMC ಉಪಾಧ್ಯಕ್ಷ ಅಂತ ವರ್ಕ್ ಮಾಡ್ತೀನಿ. ಯಾವ ಸ್ಕೂಲ್ ಸರ್? ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಸರ್ ಇಲ್ಲಿ ಏನಾದರೂ ಸಮಸ್ಯೆ ಇದೆ ಸ್ಕೂಲ್ದು ಸರ್? ಸ್ಕೂಲಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವ್ರಿ. ಅದು ಒಂದೊಂದು ಹೇಳ್ಕೊತ ಹೋದ್ರೆ ಕೆಲವೊಂದು ಹೇಳ್ಬೇಕಂದ್ರೆ ನೀರಿನ ಸಮಸ್ಯೆ ಐತ್ರಿ. ನೀರಿನ ಸಮಸ್ಯೆ ಇದೆ. ಆಲ್ರೆಡಿ ನಾವು ಈಗ ನಗರ ಪಾಲಿಕೆದವ್ರಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೇವೆ. ಯಾವಾಗ ತಂದಿದ್ದೀರಿ ಸರ್? 2 ತಿಂಗಳಾದ್ರೆ ನಾವು 2 ತಿಂಗಳಲ್ಲಿ ಅವ್ರೇನಾದರೂ ನಿಮಗೆ ರಿಪ್ಲೈ ಕೊಟ್ಟಿದ್ದಾರೆ ಸರ್? ನಾವು ಮಾಡ್ತೀವಿ ಅನ್ನೋದೇ ಮಾತುಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಆಯ್ತು. ಆಮೇಲೆ ನಾವು ನಮಗೆ ಹೊಸ 4 ಕನೆಕ್ಷನ್ ಜೋಡಿಸ್ಕೊಡ್ರಿ ಅದಕ್ಕೆ ಹೇಳಿದ್ರಿ. ನಮಗೆ ಇದು ಕರ್ನಾಟಕ ಪಬ್ಲಿಕ್ ಸ್ಕೂಲ. ಇಲ್ಲಿ ಕನ್ನಡ ಸಾಲಿ ಇದ್ದುಕೊಂಡು ನಮ್ಮಲ್ಲಿ ಕನ್ನಡ ಲೆಕ್ಚರರ್ ಇಲ್ಲ. 4ರಿಂದ 5 ವರ್ಷ ಆಗ್ತದೆ. ಆಮೇಲೆ SSC ಲೆಕ್ಚರರ್ ಇಲ್ಲ. ಕನ್ನಡ ಸ್ಕೂಲ್ ಒಳಗೆ ಕನ್ನಡ ಲೆಕ್ಚರ್ ಇಲ್ಲ ಅಂತೇಳಿ ನಾವು ಆಲ್ರೆಡಿ 3-4 ಸಲ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಯಾರೋ ಗೆಸ್ಟ್ ಲೆಕ್ಚರ್ ಬಂದಾರಂತ ಹೇಳಿ. ಗೆಸ್ಟ್ ಲೆಕ್ಚರ್ ಅಲ್ರಿ, ನಾವು ಪರ್ಮನೆಂಟ್ ಲೆಕ್ಚರ್ ಕೊಡ್ರಿ. ಅಂದ್ರೆ ನಿಮಗೆ ಪರ್ಮನೆಂಟ್ ಲೆಕ್ಚರ್ ಬೇಕು. ಯಾಕಂದ್ರೆ ನಮ್ಮ ಕನ್ನಡ ಸ್ಕೂಲ್ ಇದ್ಕೊಂಡು ನಮ್ಮ ಸ್ಕೂಲ್ದ ಕನ್ನಡದ ವಿಷಯದೊಳಗೆ ಮಕ್ಕಳು ನಾವು ಪ್ರಗತಿ ಆಗಿದ್ರೆ ಮತ್ತು ನಮ್ಮ ಕನ್ನಡ ಸ್ಕೂಲ್. ಈ ಶಾಲೆಯಲ್ಲಿನ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡಿದ್ದಾರೆ. ನೋಡೋಣ ಬನ್ನಿ. ಉತ್ತರ ಕೊಡ್ಬೋದು. ನಿನ್ನ ಹೆಸರೇನಪ್ಪಿ? ನನ್ನ ಹೆಸರು ಮಂಜುನಾಥ್ ಕಿರಣ್ ಹಾಗರ್ಗಿ. ಯಾವ ಸ್ಕೂಲ್ನಾಗ ಕಲೀಲಿಕ್ಕೆ ನೀನು? ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಎಲ್ಲಿ ನಿಪ್ಪಾಣಿ. ನಿಮ್ಮ ಸ್ಕೂಲ್ ಸಮಸ್ಯೆ ಏನಾದ್ರು ಅದಾವ? ಹಾಂ ರೀ. ಏನೇನು ಸಮಸ್ಯೆ ಅದಾವ? ಇಲ್ಲಿ ಸಿಪಾಯಿ ಇಲ್ರಿ, ಮತ್ತೆ ರೀ ಬಾತ್ರೂಮ್ ಸ್ವಚ್ಛತೆ ಇಲ್ರಿ, ಮತ್ತೆ ನೀರ್ ಇಲ್ರಿ. ನೀರು ಕುಡಿಯಲಿಕ್ಕೆ ಬಾತ್ರೂಮ್ ಇಲ್ರಿ. ಬಾತ್ರೂಮ್ ಇಲ್ರಿ. ಮತ್ತೆ ನೀವು ಹೆಂಗ್ ಮಾಡ್ತೀರಿ ನೀರು? ಹೆಂಗ್ ವಾಸನೆಯಲ್ಲಿಂದ ಮತ್ತೇನ್ ಬೇರೆ ಸಮಸ್ಯೆ ಅದಾವ? ಸ್ಕೂಲ್ ಬಾಗ್ಲ ಟೈಮ್ ಸರಿ ತೆಗಿಯೋದಿಲ್ಲ. ಎಷ್ಟು ಗಂಟೆಗೆ ತೆಗಿತಾರ? ಟೈಮಿಂಗ್ ಎಷ್ಟದ ಸ್ಕೂಲ್ದು? 10 ಗಂಟೆ ಐತಿ. ಲೇಟ್ ಮಾಡಿ ತೆಗಿತಾರ. ಮತ್ತೆ ಬೇರೆದೇನು ಸಮಸ್ಯೆ? ಮತ್ತೇನಿಲ್ಲ. ಸೌಲಭ್ಯ ವಂಚಿತ ಇಂತಹ ಶಾಲೆಗೆ ಪಾಲಕರು ತಮ್ಮ ಕರುಳಿನ ಕುಡಿಯನ್ನ ಕಳುಹಿಸುವುದಾದ್ರೂ ಹೇಗೆ? ಅನಾನುಕೂಲಗಳ ಆಗರವಾಗಿರುವ ಇಂತಹ ಶಾಲೆಗಳಲ್ಲಿ ತಮ್ಮ ಮಕ್ಕಳು ಓದಿ ಮುಂದೆ ಬರುತ್ತಾರಾ ಅಥವಾ ಯಾವುದೋ ರೋಗಕ್ಕೆ ತುತ್ತಾಗುತ್ತಾರಾ ಎಂಬ ಭಯವೇ ಜಾಸ್ತಿಯಾಗಿದೆ.
ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಶಾಲೆಯ ಮುಖ್ಯೋಪಾಧ್ಯಾಯರು ಇಲಾಖೆಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತರಲಿಲ್ವಾ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳೇ ಈ ಕಡೆ ಗಮನ ಹರಿಸಲಿಲ್ವಾ ಗೊತ್ತಿಲ್ಲ. ಆದರೆ ಸಂಬಂಧಿಸಿದ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಆದಷ್ಟು ಬೇಗನೆ ಕುಡಿಯಲಿಕ್ಕೆ ಮತ್ತು ಶೌಚಾಲಯಗಳಿಗೆ ನೀರಿನ ವ್ಯವಸ್ಥೆ ಮಾಡಿ ಉಳಿದ ಸಮಸ್ಯೆಗಳನ್ನು ಬೇಗನೆ ಪರಿಹರಿಸಬೇಕು ಎಂದು ಇಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಪಾಲಕರ ಆಶಯವಾಗಿದೆ. ಈ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಇದಕ್ಕೇನಾದರೂ ಪರಿಹಾರ ನೀಡುತ್ತಾರಾ ಅಥವಾ ಬೇರೆ ಯಾವುದೇ ಕೆಲಸಗಳು ಕಾರಣಗಳನ್ನು ಕೇಳಿ ಮುಂದಕ್ಕೆ ದೂಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.